A 27-year-old Dalit man, Anish Kumar, was brutally attacked by a group of Vokkaliga men in Karnataka's Kanakpura Taluk. This horrific incident happened when Anish and his uncle were walking on the village road. What followed was a barbaric incident which left Anish with a severed hand and other family members injured. I met with Anish's aunt at the hospital to learn more about the incident. Due to hospital regulations, we were not able to video shoot, but we have recorded the conversation with her consent. ಭಾನುವಾರ 21ನೇ ತಾರೀಕು ಮಧ್ಯಾಹ್ನದಲ್ಲಿ ನಮ್ಮಣ್ಣ ಮತ್ತೆ ನಮ್ಮ ಹುಡುಗ ಜಮೀನ್ ನೋಡ್ಕೋಬರ್ಕೆ ಅಂತ ಹೋಗಿದ್ದಾರೆ. ಅಂದ್ರೆ ಸ್ವಲ್ಪ ಮಳೆ ಹೋಯ್ತೈತಿ, ಈಗ ಹೊಲ ಬಿತ್ತೋ ಟೈಮ್ ಆಗಿತ್ತು. ಹಾಗಾಗಿ ಆ ಜಮೀನ ಉಳುಮೆ ಮಾಡಿ ಏನ್ ಅದ ಉಳುಮೆ ಇದ್ ಮಾಡೋಣ. ಅವರು 4 ಜನ ಫುಲ್ ಹೆವಿ ಡ್ರಿಂಕ್ಸ್ ನಿಂತಿದ್ದಾಗ, ಏನೋ ಮಧ್ಯ ರೋಡಲ್ಲಿ ಹಿಂಗ್ ನಿಂತಿದ್ದೀರಾ, ಸೈಡ್ಗೆ ಹೋಗ್ರಲ್ಲಿ. ಸುಮಾರು ಒಂದು 5 ರಿಂದ 10 ನಿಮಿಷದವರೆಗೂ ವಾದ ವಿವಾದ ನಡೆದಿದೆ. The verbal fight turned into a full-blown attack when the assailants broke into Anish's house with swords. 2 ಬೈಕ್ ಅಲ್ಲಿ 3 ಜನ ಒಂದೇ ಸಾರಿ ಬಂದು ಮನೆ ಹತ್ರ ಬಂದು ಟಕ್ಕನ ಗಾಡಿ ನಿಲ್ಸಾರೆ. ಇವನು ಎದ್ದಿ ಇದನ್ನಷ್ಟರಲ್ಲಿ ಯಾರು ಅನ್ನೋ ಮುಖ ಇದೆ ನಂಗೆ ಇದಾಗಲಿಲ್ಲ. ಇವನು ಯಾವಾಗ ಲಾಂಗ್ ಎತ್ತಿ 2 ಕೈಯಿಂದ ಬೀಸ್ತಾರ ನೋಡ್ಬಿಟ್ಟು ತಲೆಗೆ ಅಲ್ಲಿ ಏಟ್ ಬಿದ್ಬಿಡ್ತು ಅಂದ್ಬಿಟ್ಟು ಕೈ ನಿಂಗೆ ಕೊಟ್ಬಿಟ್ಟ. ಕೈ ಕೊಟ್ಟಿದ ತಕ್ಷಣ ಇಷ್ಟಕ್ಕೆ ಕಟ್ಟಾಗಿ ಅಲ್ಲೇ ತುಂಡಾಗಿ ಬಿದ್ದೋಯ್ತು. The attack did not stop there. Anish's uncle Lakshman, who tried to intervene, was also injured. 5 other family members, including women, were assaulted. ಜೊತೆಗೆ ಸರ್ಕಾರದ ಹಂತದಲ್ಲೂ ಕೂಡ ಟಾಪ್ IAS ಆಫೀಸರ್ ಆಗಿದ್ರು ಕೂಡ ನಿಮ್ಮನ್ನ ಜಾತಿ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಎಲ್ಲಿಡಬೇಕೋ ಅಲ್ಲೇ ಇಡುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಈಗೂ ಕೂಡ ಪ್ರಸ್ತುತ ಕಂಡುಬಂತರಂಥದ್ದು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು. ಈಗ ಉತ್ತರ ಪ್ರದೇಶದಲ್ಲಿ ನಾವು ದಲಿತರು ಮದುವೆ ಆದಂಥ ಸಂದರ್ಭದಲ್ಲಿ ಮೆರವಣಿಗೆ ಹೋದರೆ ಒಡೆದು ಸಾಯಿಸಿರೋಂಥ ಉದಾಹರಣೆಗಳಿದೆ. ನಮ್ಮ ಕರ್ನಾಟಕದಲ್ಲೇ ರಾಯಚೂರು ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಿಮಗೆ ಒಬ್ಬ ವ್ಯಕ್ತಿ, ಮೇಲ್ವರ್ಗದ ವ್ಯಕ್ತಿ ಸರಿಸಮಾನವಾಗಿ ಕೂತ್ಕೊಳ್ಳೋಂಥ ಸಂದರ್ಭ ಬಂದಾಗಿರ್ಬೋದು. ಆ ಥರ ಸಮಯದಲ್ಲೂ ಕೂಡ ಕೊಲೆ ಮಾಡಿರೋಂಥ ಉದಾಹರಣೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿದೆ. ಉದಾಹರಣೆಗೆ ಈಗ ನೀವು ನಾವು ಬೆಂಗಳೂರಲ್ಲೇ ತಗೊಂಡ್ರು ಕೂಡ ಒಂದು ದೇವಸ್ಥಾನದ ಒಳಗಡೆ ಹೋದ್ರೂ ಕೂಡ ನೀವು ಹೊಡೆಯುವಂಥದ್ದು ಜಾತಿ ದೌರ್ಜನ್ಯಗಳು ಪ್ರತಿದಿನ ನಡೆಕೊಂಡು ಬರ್ತಿರೋಂಥದ್ದು. The police have registered a case and arrested 4 people involved in the attack, although the main accused Harsha is still absconding. ಇದನ್ನ ಕಾನೂನು ಇದ್ರೂ ಕೂಡ ನಮ್ಮ ಮೇಲೆ, ದಲಿತರ ಮೇಲೆ ಈ ತರ ದೌರ್ಜನ್ಯಗಳು ಪ್ರತಿದಿನ ಆಗ್ತಾರಂಥದ್ದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ದೇಶದಲ್ಲಿ ಈಗೂ ಕೂಡ ಏನು ಕನ್ವಿಕ್ಷನ್ ರೇಟ್ ಇದೆಯೋ ಅದು 7% ಮಾತ್ರ ಇದೆ. ಸರ್ಕಾರದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ 7% ಕನ್ವಿಕ್ಷನ್ ರೇಟ್ ಇದೆ. ಆದರೆ ಯಾಕೆ ಅಷ್ಟು % ಇದೆ ಅಂತಂದರೆ, ನಮ್ಮ ದೇಶದಲ್ಲಿ ಒಬ್ಬ ಜಾತಿ ದೌರ್ಜನ್ಯ ಆಗಿ ಕಾನೂನು ಇಲಾಖೆ ಮುಂಚೆ ನಾವು ಪೊಲೀಸ್ ಇಲಾಖೆಗೆ ಹೋಗೋದಂಥ ಸಂದರ್ಭದಲ್ಲಿ FIR ಮಾಡಿಸೋಂಥ ಸಂದರ್ಭದಲ್ಲಿ ಅಲ್ಲಿನ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡಿದಿರೋಂಥದ್ದು. ಎರಡನೇದು, ಸಪೋರ್ಟ್ ಮಾಡಿದ್ರೂ ಕೂಡ ಒಂದು ಸಾರಿ FIR ಆಯ್ತಂದರೆ ವಿತಿನ್ ಎ ಡೇಯಲ್ಲಿ ಕೌಂಟರ್ ಕೇಸ್ ಆಗುವಂಥದ್ದಕ್ಕೆ ಮೇನ್ ಉದಾಹರಣೆ. ಕೌಂಟರ್ ಕೇಸ್ ಹಾಕಿದ್ದಂಥ ಸಂದರ್ಭದಲ್ಲಿ ಅದು ರಾಜಿ ಆಗೋಂಥದ್ದು. ನಮಗೆ ಅವರಿಂದ ನಮಗೆ ಯಾವ ದುಡ್ಡು ಕಸು ಬೇಡ, ಅದರಿಂದ ನಮ್ಮ ಸಂಪಾದನೆ ಮಾಡ್ಕೊಂಡು ನಮ್ಮ ಮಕ್ಕಳು, ನನ್ನ ಮಗ ಆಗಲಿ ಇಲ್ಲ ನಮ್ಮ ಅಣ್ಣದಿರಾಗಲಿ ತಿನ್ನೋಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೇಯ ಶಕ್ತಿನ ಭಗವಂತ ಕೊಟ್ಟವನೇ, ಅವ್ರು ದುಡಿತಾರೆ. ಅವರಿಂದ ನಾವು ರಾಜ್ಯ ಮಾಡ್ಕೊಂಡು ಇದು ಮಾಡ್ಕೊಳ್ಳೋಂಥದ್ದು ನಮ್ಗೆ ಏನಿಲ್ಲ. ಅಂದರೆ ಒಂದು ಕಾನೂನಿನಲ್ಲಿ ತಿದ್ದುಪಡಿ ತರಬೇಕು. SC/ST ಮತ್ತು ದೌರ್ಜನ್ಯ ಕಾಯ್ದೆ ಏನಿದೆ 1989 ಕಾಯ್ದೆ, ಆ ಕಾನೂನಿನಲ್ಲಿ ಕೌಂಟರ್ ಕೇಸ್ಗೆ ಹಾಕುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಿದ್ದುಪಡಿಯನ್ನು ತರೋಂಥ ಪ್ರಯತ್ನ ಆಗಬೇಕು. ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸ್ ಇಲಾಖೆಯವರು ಏನು ಕಾನೂನಲ್ಲಿ ಇದೆಯೋ, ಏನೋ ಗಸ್ತು ತಿರುಗಂತ ಆಗಿರ್ಬೋದು, ಜೊತೆಗೆ ನಿಮಗೆ ಅವೇರ್ನೆಸ್ ಕೊಡೋಂಥದ್ದಾಗಿರ್ಬೋದು, 2 ತಿಂಗಳಿಗೊಂದ್ಸಾರಿ 3 ತಿಂಗಳಿಗೊಂದ್ಸಾರಿ ಶಾಂತಿ ಸಭೆ ಮಾಡುವಂಥದ್ದು. ಎಲ್ಲಿ ದೌರ್ಜನ್ಯ ಸ್ಥಳಗಳಿರುತ್ತೋ ಅಂಥ ಸ್ಥಳಗಳಲ್ಲಿ ಇವರು ಏನೋ ಸಭೆಗಳನ್ನು ಕರೆದು ಶಾಂತಿ ಸಭೆಯನ್ನು ಮಾಡೋಂಥ ಸಂದರ್ಭದಲ್ಲಿ ಇದನ್ನು ತಡೆಗಟ್ಟೋಕ್ಕೆ ಪ್ರಯತ್ನ ಮಾಡೋಂಥ ಸರ್ಕಾರ ಪ್ರಯತ್ನ ಮಾಡೋಂಥ ಕೆಲಸ ಮಾಡಬೇಕು. Now we are able to bring these stories to light because of your support. There's also a detailed story of a sexual assault by a Malayalam film actor which had ripple effects on Kerala film industry and society. This exclusive story by senior journalist Nidhi Suresh is behind a paywall. So do become a TNM subscriber today and read the story.